ಕಣ್ಣೀರ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ಜನ ಮಕ್ಳು ಹೆಂಗ್ಸಾಗ್ಬೇಕಂತ ನಾವು ಜೀವನ ಆಧಾರ ಏನೂ ಇಲ್ಲ ಸರ್ ನಮ್ಗೆ. ಯಾರು ಇಲ್ಲಲ್ವಾ ಸರ್? ಈ ಸಮಾಜದಲ್ಲಿ ಕೆಲವೊಂದು ಘಟನೆಗಳು ನಮ್ಮ ಮನಸ್ಸನ್ನ ಭೇದಿಸುತ್ತವೆ. ನಾನು ಹೇಳಲೊರಟಿರೋ ಕತೆ ಕೂಡ ಅಂತಹದ್ದೇ. ಮನೆಗೆ ಆಧಾರವಾಗಿದ್ದ ಗಂಡನನ್ನ ಕಳೆದುಕೊಂಡ ಈ ಹೆಣ್ಣು ಮಗಳ ಗೋಳಿನ ಕತೆ ದುಃಖದ ಮಡುವಿನಲ್ಲಿ ತೇಲ್ತಾ ಇದೆ. ಇಲ್ಲೊಂದು ಮನೆಯಲ್ಲಿ ನೋವಿನ ಆಕ್ರಂದನ ಮುಂದುವರೆದಿದೆ. ಆ 4 ಮಕ್ಕಳ ಗೋಳು ಅಪ್ಪ ಅಪ್ಪ ಅಂತ ಕನುವರಿಸ್ತಾ ಇದೆ. ಅಂತಹ ನೋವಿನ ಕತೆ ಭವಿಷ್ಯದ ವ್ಯಥೆಯನ್ನ ತೋರಿಸ್ತೀನಿ, ತಪ್ಪದೆ ನೋಡಿ. ಹೌದು, ಅಪ್ಪ ಅಪ್ಪ ನಮ್ಮಪ್ಪ ಬರ್ತಾನ ಎಂದು ಕಣ್ಣೀರಿಂದ ಕಳಚಿದ ಮಕ್ಕಳ ಈ ಮಾತು ಕೇಳಿದ್ರೆ ಕಲ್ಲು ಹೃದಯವು ಕರಗುತ್ತೆ. ಹೀಗೆ ಮಕ್ಕಳು, ಹೆತ್ತವರು, ಪತ್ನಿ, ಮನೆಯ ಪ್ರಾಣ ಪಕ್ಷಿಯಾಗಿದ್ದ ಮಂಜುನಾಥ್ ಅಗಲಿಕೆಯ ನೋವಿನ ಕತೆ ಅನಾವರಣಗೊಳ್ಳೋದು ಪಾವಗಡ ತಾಲೂಕಿನ ನಲಿಗಾನಹಳ್ಳಿಯಲ್ಲಿ. 20 ವರ್ಷಗಳ ಕಾಲ ಪಾವಗಡದ ಸರ್ವೆ ಇಲಾಖೆಯ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುತ್ತಿದ್ದವ ಮಂಜುನಾಥ್ ಮಾರ್ಚ್ 9ನೇ ತಾರೀಕು ಅನಾರೋಗ್ಯದಿಂದ ಪ್ರಾಣ ಬಿಟ್ಟರೂ ಅವರ ಸಾಯುವಿಕೆಯ ನೋವು ಮಾತ್ರ ಕುಟುಂಬದಲ್ಲಿ ಇಂದಿಗೂ ಜೀವಂತವಾಗಿದೆ. ಇನ್ನು ವಿಕಲಚೇತನ ಮಗ ಸೇರಿದಂತೆ 3 ಹೆಣ್ಣು ಮಕ್ಕಳು ಅಪ್ಪ ಏನಾದರೂ ತಿನ್ನಲು ತರ್ತಾನೆ ಎಂದು ಕಾದು ಕೂತಿದ್ದ ಕಂದ ಮಗಳಲ್ಲಿ ಇದೀಗ ನೆನಪಿನ ಕಣ್ಣೀರಷ್ಟೇ ಅಪ್ಪ ಕೊಟ್ಟು ಹೋದದ್ದು. ಅದರಲ್ಲೂ ಆ ಅಶಕ್ತ ಆ ಮಗುವಿನ ಅಮಾಯಕತ್ವ, ನಮ್ಮಪ್ಪ ಇನ್ನೂ ಇದ್ದಾನೆ ಅನ್ನೋ ಆಸೆ, ಇನ್ನು ಜೀವಂತವಾಗಿರೋದನ್ನ ಕಂಡ್ರೆ ನಿಜಕ್ಕೂ ಕಣ್ಣೀರು ತರಿಸುತ್ತೆ. ನಮ್ಮ ಮಗನೇ ನಮ್ಮ ಬದುಕಿಗೆ ಆಧಾರವಾಗಿದ್ದ ಎಂದು ವಯಸ್ಸಾದ ತಂದೆ ತಾಯಿಯವರ ఆక్రందన ನೋಡುವುದೇ కష్ట. ఆయననుంటే మేము జీవన తనని మాకు బాధ మాకు చెయ్యడిపోయింది. మాకంతా ఆయననుంటే ఆధారం ఉండేది మేమందరం. ಏನು ಮಾಡುವುದು? ನನ್ನ ಗಂಡ ಇಲ್ಲ, 4 ಮಕ್ಕಳು, ಅತ್ತೆ ಮಾವ, ಇವರನ್ನ ಸಾಕಲು ನನ್ನ ಕೈಲೂ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಸರ್ವೆ ಇಲಾಖೆಯಲ್ಲಿ ಕೆಲಸ ಕರುಣಿಸಿ ಎಂದು ಮಂಜುಳಾ ಕಣ್ಣೀರು ಹಾಕಿದ ಕ್ಷಣ ಅದೃಶ್ಯವಾಗಲಾರದ ನೋವು ಮನದಾಳಕ್ಕೆ ತಾಗುತ್ತೆ. ಜನ ಮಕ್ಳು ಹೆಂಗ್ಸಾಗ್ಬೇಕಂತ ನಾವು ಜೀವನ ಆಧಾರ ಏನೂ ಇಲ್ಲ ಸರ್ ನಮ್ಗೆ. ಒಬ್ರಿದ್ರು ನಾನು ಹೋದ್ರು ಸರ್ವಾಗಿದ್ದು, ನಾನ್ ಸತ್ತಿದ್ರು ಅವ್ರು ನೋಡ್ಕೊಂತ ಇದ್ರು ಸರ್. ಇವಾಗ ಅವರೇ ಸತ್ತು ನಮ್ಮನ್ನ ನೋಡ್ಕೊಂಡವ್ರು ಯಾರು ಇಲ್ಲಲ್ವಾ ಸರ್? ನಮ್ಮ ಅತ್ತೆ ಮಾವ್ರಿಗೂ ವಯಸ್ಸಾಗೈತೆ, ಅವ್ರು ನೋಡಿ ಎಷ್ಟು ಜನ ಇದ್ದು ನಮ್ಮ ಜೀವನ ಆಧಾರ ಯಾರು ಇಲ್ಲ. ನನ್ನ ಮಕ್ಳು 4 ಜನ, ಒಂದು ಹ್ಯಾಂಡಿಕ್ಯಾಪ್, 3 ಹೆಣ್ಮಕ್ಳು, ಸಣ್ಣ ಮಕ್ಳು ಎಲ್ಲರೂ ನನ್ನ ಕೂಲಿ ಹೋಗೋಕ್ಕಾಗಲ್ಲ. ಏನಾದರೂ ಕೆಲಸ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ನೀವಿಂದ ದಯವಿಟ್ಟು ನನಗೆ ಕೆಲಸ ಕೊಡಿಸ್ರಿ ಅಂತ ಹೇಳ್ತಾ ಇದ್ದೀವಿ ಸರ್. ಇರುವಷ್ಟು ದಿನ ಮಂಜುನಾಥ್ ಒಳ್ಳೆ ವ್ಯಕ್ತಿಯಾಗಿ ಜೀವಿಸಿದವನು ಇಂದಿಗೂ ಜನರಲ್ಲಿ ಉಳಿದುಕೊಂಡಿದ್ದಾನೆ. ವಿಧಿಯಾಟ. ಚಿಕ್ಕ ವಯಸ್ಸಿಗೆ ಸಣ್ಣ ಕಂದ ಮಕ್ಕಳನ್ನ ಬಿಟ್ಟು ಹೋದದ್ದು ಜನರಲ್ಲಿ ಕನಿಕರದ ಛಾಯೆ ಮೂಡಿಸಿ ಕಂಬನಿ ಮಿಡಿದಿದ್ದಾರೆ. ಸಮಾಜದ ಹಲವರು ಈಗಾಗಲೇ ಸಹಾಯಕ್ಕೆ ಬಂದಿದ್ದಾರೆ. ತಹಶೀಲ್ದಾರ್ ವರದರಾಜು ಅವರು, ಕಂದಾಯ ಇಲಾಖಾ ಸಿಬ್ಬಂದಿಗಳು ಹಾಗೂ ಸರ್ವೆ ಇಲಾಖೆಯ ಸಿಬ್ಬಂದಿಗಳು ಆರ್ಥಿಕ ನೆರವು ನೀಡಿದ್ದಾರೆ. ಪಾಲಿಸಿ ಮಾಡ್ತಾರೆ, ಅದ್ರ ಪ್ರಕಾರ ಮಾಡಬೇಕು. ಅದಕ್ಕೆ ನಾನು ಅವ್ರಿಗೆ ಏನಂತ ಹೇಳ್ತಾ ಇದ್ದೆ ಅಂದರೆ, ಅವ್ರಿಗೆ ಔಟ್ಸೋರ್ಸ್ ತಗೊಂಡಿದ್ದಾರೆ, ಅದೇ ಥರನೇ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಒಂದು ಪ್ರಾವಿಷನ್ ಇದ್ದರೆ ಅವ್ರನ್ನ ಅವರು ಇವರಿಗೆ ಗೆಡಿದವ್ರಿಗೆ ಲೆಟರ್ ಹಾಕಿ, ಇಲ್ಲಾಂದರೆ ಪ್ರೈವೇಟ್ ಏಜೆನ್ಸ್ಗೆ ಲೆಟರನ್ನು ಬರೆದು ಅವ್ರಿಗೆ ಯಾರಿಗೂ ಒಬ್ಬರಿಗೆ ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಸಂಬಂಧಪಟ್ಟ ಗೇಡಿಲ್ಲರ ಕಚೇರಿಯವರ
ಇಬ್ಬರು ಇದ್ದಾರೆ ಅಧಿಕಾರಿಗಳಿಗೆ ಹೇಳಿದ್ವಿ, ಅದು ಸ್ವಲ್ಪ ಫಾಲೋ ಮಾಡಿ ಅವ್ರು ಕೊಡಬೇಕು, ಅಷ್ಟು ಮಾಡ್ಬೋದು. ಅದು ಮಾಡಿದ್ರೆ ಅನುಕೂಲ ಆಗುತ್ತೆ. ಓಕೆ ಸರ್. ಕಲೆಕ್ಟ್ ಮಾಡಿ ಅವರು ವಿಷಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಮಾಡ್ತೀವಿ ಸರ್. ನಮ್ಮ ಇಲಾಖೆಯಿಂದ ಏನು ಬರಬೇಕು ಅದು ಹೊರಗುತ್ತಿಗೆಯಿಂದ ತಗೊಂಡಿದ್ದೀವಿ. ಹಾಗಾಗಿ ಅದು ಪಿ ಎಫ್ ಅಲ್ಲೇ ಏನು ಬರುತ್ತಂತೆ ಅದನ್ನು ಮಾತಾಡಬೇಕು. ಅದು ಮಾಡಿ ಮಾನವೀಯತೆ ಮೆರೆಯಬೇಕು. ನಮ್ಮ ಕೈಲಾದಷ್ಟು ಬೆಂಬಲ ನೀಡೋಣ. ಈ ಮಕ್ಕಳಿಗೆ ಬದುಕಲು ಒಂದು ಆಶಾಕಿರಣವಾಗೋಣ. ಸರ್ಕಾರವಾಗಲಿ, ದಾನಿಗಳು, ಸಮಾಜ, ಸಂಘ ಸಂಸ್ಥೆಗಳು ಈ ಕುಟುಂಬದ ನೆರವಿಗೆ ಧಾವಿಸಬೇಕಾದ ಅವಶ್ಯಕತೆ ಇದೆ. ನಿಮ್ಮ ಒಂದು ಸಹಾಯ, ಒಂದು ಸಹಾನುಭೂತಿ, ಒಂದು ಕೆಲಸದ ಅವಕಾಶ ಇವರ ಬದುಕನ್ನ ಮುನ್ನಡೆಸಬಹುದು. ಜಗತ್ತಿನ ಅರಿವಿಲ್ಲದ ಕಂದಮ್ಮಗಳ ಭವಿಷ್ಯ ಕಟ್ಟಲು ಸಹಕಾರಿಯಾಗಬಹುದು. ಹಾಗಿದ್ರೆ ಸ್ಕ್ರೀನ್ ಮೇಲೆ ನೊಂದ ಕುಟುಂಬಸ್ಥರ ಬ್ಯಾಂಕ್ ಖಾತೆ ಹಾಗೂ ಫೋನ್ ನಂಬರ್ ಇದೆ. ಸಹಕರಿಸುವ ಮನಸ್ಸಿನವರು ಸಹಕರಿಸಬಹುದು. ಸಮಾಜದಲ್ಲಿ ಇಂತಹ ಘಟನೆಗಳು ಲೆಕ್ಕವಿಲ್ಲದಷ್ಟು. ಇಲ್ಲಿ ಯಾರು ಶಾಶ್ವತವಲ್ಲ, ಯಾರು ಅನಿವಾರ್ಯವಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈ ಸ್ಟೋರಿ ನೋಡಿದ್ಮೇಲೆ ನಿಮಗೆ ಆ ನೊಂದ ಮನಸ್ಸುಗಳಿಗೆ ಸಹಕರಿಸಬೇಕು ಅನ್ನೋ ಮನಸ್ಸಾಗಿದ್ರೆ ಇನ್ಯಾಕ್ತಡ, ಕೂಡ್ಲೆ ಆ ಮನಸ್ಸುಗಳ ಕಣ್ಣೀರನ್ನ ಹೊರಿಸೋ ಕೆಲಸ ಮಾಡಿ ಅಂತ ಹೇಳಿ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಕಹಿ ಸತ್ಯ ಘಟನೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.